ಏನ್ ನೋಡ್ತಾ ಇದ್ದೀರಾ? ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಆಫ್ಟರ್ ಲಾಂಗ್ ಟೈಮ್ ಕಮ್ ಬ್ಯಾಕ್ ಮಾಡಿದೀನಿ, ಸ್ವಲ್ಪ ಬಿಸಿ ಇದೆ. ಸೊ ನಿಮಗೋಸ್ಕರ IPL 2027 ಅಲ್ಲಿ ಕೆಲವೊಂದು ಸರ್ಪ್ರೈಸಿಂಗ್ ಇನ್ಫಾರ್ಮೇಶನ್ ಇದಾವೆ. ಆ ಒಂದು ಇನ್ಫಾರ್ಮೇಶನ್ ಏನು ಅಂತೇಳಿ ನಾವು ಡಿಸ್ಕಷನ್ ಮಾಡಮ್ಮ. ಅದಕ್ಕೆ ಮುಂಚೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡ್ಬಿಡ್ರೆ ಒಂದು ಮಜಾ ಬರುತ್ತೆ. ವಿಡಿಯೋ ನೋಡಿದ್ರ ಲೈಕ್, ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಮಾಡ್ಕೊಂತ ಕೂಡ ನೀವು ಅಪ್ಡೇಟ್ಸ್ ನೋಡಬಹುದು. ಸೊ ಫಸ್ಟ್ ಅಪ್ಡೇಟ್ ನಾವು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಏನಾಯ್ತು ಇಷ್ಟಕ್ಕೆ? ಟ್ರೇಡ್ ಚೆನ್ನೈಗೆ ಹೋಗ್ತಾರ, KKRಗೆ ಹೋಗ್ತಾರ, ಅಥವಾ ಹಾರ್ದಿಕ್ ಪಾಂಡ್ಯ MI ಅಲ್ಲೇ ಇರ್ತಾರ? ಏನಿದೆ ಅಪ್ಡೇಟ್ಸ್? ಏನ್ ಇದ್ದಪ್ಪ ಅಂದ್ರೆ, ಹಾರ್ದಿಕ್ ಪಾಂಡ್ಯ ಅವರ ಅಪ್ಡೇಟು ಅಂಟಿಲ್ ಅಕ್ಟೋಬರ್ ವರೆಗೂ ಆ ಟೀಮು ಈ ಟೀಮು ಆ ಟೀಮ್ ಅಂತೇಳಿ ಅಪ್ಡೇಟ್ಸ್ ಬರ್ತಾ ಇರ್ತವೆ. ಬಟ್ ನಾವು ಮಾತ್ರ ಸೈಲೆಂಟ್ ಆಗಿರ್ಬೇಕು ಅಷ್ಟೇ ಅಂಟಿಲ್ ಅಕ್ಟೋಬರ್ ವರೆಗೂ. ಯಾಕಂದ್ರೆ ಅಕ್ಟೋಬರ್ ಮಂತ್ ಅಲ್ಲಿ ಅಫಿಷಿಯಲ್ ಆಗಿ ಟ್ರೇಡ್ ಅನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಈಗ ರೋಹಿತ್ ಜುಗನ್ ಅವರ ಒಂದು ರಿಪೋರ್ಟ್ ನ ಪ್ರಕಾರ ಲಾಸ್ಟ್ ಬಂತು, ಚೆನ್ನೈಗೆ ಹಾರ್ದಿಕ್ ಪಾಂಡ್ಯ ಅವರು ಕನ್ಫರ್ಮ್ ಆಗಿದ್ದಾರೆ ಅಂತ ಅಪ್ಡೇಟ್ ನ ಕೊಟ್ಟಿದ್ರು. ಆಮೇಲೆ ಫ್ಯೂ ವೀಕ್ಸ್ ಬ್ಯಾಕು KKRಗೆ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ, ಸಾರಿ CSK ಫ್ಯಾನ್ಸ್ ಅಂತ ಅಪ್ಡೇಟ್ ನ ಕೊಟ್ಟಿದ್ರು. ಈಗ ಅದೇ ರೋಹಿತ್ ಜುಗ್ಲನ್ ಈ ಒಂದು ಟ್ರೇಡ್ ಚೇಂಜ್ ಆಗುವ ಚಾನ್ಸ್ ಇದೆ. ಹಾರ್ದಿಕ್ ಪಾಂಡ್ಯ ಬೇರೆ ಟೀಮ್ಗೆ ಹೋಗುವ ಚಾನ್ಸ್ ಅಂತೇಳಿ ಅದೇ ರೋಹಿತ್ ಅವರು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಸೊ ಯಾಕಂದ್ರೆ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಟೀಮ್ ದವರು ಹಾರ್ದಿಕ್ ಪಾಂಡ್ಯಗೆ ಟ್ರೇಡ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಮೇ ಬಿ ನನ್ನ ಪ್ರಕಾರ RCB ಟೀಮ್ ಅಷ್ಟೇ ಹಾರ್ದಿಕ್ ಪಾಂಡ್ಯಗೆ ಟ್ರೇಡ್ ಮಾಡಕ್ಕೆ ನೋಡ್ತಾ ಇಲ್ಲ. ಮೇ ಬಿ ಏನ್ ಬೇಕಾದ್ರೂ ಆಗ್ಬಹುದು. ಅಂಟಿಲ್ ನಾವು ಅಕ್ಟೋಬರ್ ಮಂತ್ ವರೆಗೂ ವೇಟ್ ಮಾಡಮ ಬಾಸ್. ಯಾಕಂದ್ರೆ ಅಕ್ಟೋಬರ್ ಮಂತ್ ಅಲ್ಲಿ ಇನ್ಫಾರ್ಮೇಶನ್ ಬರುತ್ತೆ, ಅಲ್ಲಿವರೆಗೂ ಕಾಯಮ. ಆದ್ರೂ ಹಾರ್ದಿಕ್ ಪಾಂಡ್ಯರ ಬಗ್ಗೆ ಒಂದು ಬಿಗ್ ರಿಪೋರ್ಟ್ಸ್ ಇಂದ ಏನೇ ಇನ್ಫಾರ್ಮೇಶನ್ ಬಂದ್ರು ಆ ಒಂದು ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತೀನಿ. ಬಟ್ ಆಸ್ ಪರ್ ನೌ ಇವತ್ತಿನವರೆಗೂ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಬಗ್ಗೆ ಇನ್ಫಾರ್ಮೇಶನ್ ನೋ ಕ್ಲಾರಿಟಿ. ಚೆನ್ನೈ ಅಂತಾರೆ, KKR ಅಂತಾರೆ, ಲಕ್ನೋ ಅಂತಾರೆ, ಇಲ್ಲಪ್ಪ ಅಂದ್ರೆ ಮುಂಬೈಯಲ್ಲೇ ಹಾರ್ದಿಕ್ ಪಾಂಡ್ಯ ಅವರು ಇರ್ತಾರೆ ಅಂತ ಇನ್ಫಾರ್ಮೇಶನ್ ಇದಾವೆ. ಅದು ಯಾವ್ದೋ ಕಾರಣಕ್ಕೂ ವಿ ಹ್ಯಾವ್ ಟು ವೇಟ್ ಅಷ್ಟೇ. ಸೊ ನೀವೇನಂತೀರಾ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಬಗ್ಗೆ? ಸ್ವಲ್ಪ ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರೆಲ್ಲ IPL ಫ್ಯಾನ್ಸ್ ಅವರ ಮಂಡಳಿ ಏನು ಇದೆ ಅಂತೇಳಿ ಕಮೆಂಟ್ಸ್ ಮಾಡ್ರಿ. ಕಮೆಂಟ್ ಬಾಕ್ಸ್ ಓಪನ್ ಇದೆ, ಒಂದ್ಸಲ ಸ್ವಲ್ಪ ಕಮೆಂಟ್ಸ್ ಹೊಡೆದು ಬಿಡ್ರಿ. ನಾನು ಕೂಡ ನಿಮ್ಮ ಕಮೆಂಟ್ಸ್ ನ ಓದ್ತೀನಿ. ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ನೋಡಪ್ಪ, CSK ಟೀಮ್ ಇಂದ ಹೆಡ್ ಕೋಚ್ ಯಾರಾಗ್ತಾರೆ? ಆಕ್ಚುಲಿ ಈ ಒಂದು ಅಪ್ಡೇಟ್ ಬರಬೇಕಾಗಿತ್ತು, ಬಟ್ CSK ಮ್ಯಾನೇಜ್ಮೆಂಟ್ ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ. ಅಂದ್ರೆ ಚೆನ್ನೈ ಆಲ್ರೆಡಿ ಕನ್ಫರ್ಮ್ ಆಗಿದೆ ಯಾರು ಹೆಡ್ ಕೋಚ್ ಹೇಳಿ, ಆದ್ರೆ ನಮಗೆ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಿಲ್ಲ ಅಷ್ಟೇ. ಈಗ ಟೈಮ್ಸ್ ಆಫ್ ಇಂಡಿಯಾ ಈ ಒಂದು ರಿಪೋರ್ಟ್ ನ ಪ್ರಕಾರ ಅಕ್ಟೋಬರ್ ಮಂತ್ ವರೆಗೂ ನಮ್ಗೆ ಚೆನ್ನೈಗೆ ಯಾರಾಗ್ತಾರೆ ಹೆಡ್ ಕೋಚ್ ಅಂತೇಳಿ ಅವರು ಅನೌನ್ಸ್ಮೆಂಟ್ ಮಾಡಂಗಿಲ್ಲ ಅಂತ ಒಂದು ಅಪ್ಡೇಟ್ ಇದೆ. ಅದು ಟೈಮ್ಸ್ ಆಫ್ ಇಂಡಿಯಾದವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಫಾರಿನ್ ಕ್ಯಾಂಡಿಡೇಟ್ CSK ಹೆಡ್ ಕೋಚ್ ಆಗಿ ಬರ್ತಾರಂತೆ ಒಂದು ಇನ್ಫಾರ್ಮೇಶನ್ ಇದೆ. ಅದು ಟೈಮ್ಸ್ ಆಫ್ ಇಂಡಿಯಾ ಕೊಟ್ಟಿದೆ. ಅಕ್ಟೋಬರ್ ಮಂತ್ ಅಲ್ಲಿ ಅಂದ್ರೆ ಯಾಕೆ ಚೆನ್ನೈ ಮ್ಯಾನೇಜ್ಮೆಂಟ್ ಎಷ್ಟು ಲೇಟ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ನೋ ಕ್ಲಾರಿಟಿ. ಮತ್ತು ಟ್ರೇಡ್ ಬಗ್ಗೆ ಕೂಡ ಡಿಸ್ಕಷನ್ ಆಗುತ್ತಾ ಇಲ್ಲ ಅಂತ ಕೂಡ ಅಪ್ಡೇಟ್ ಇದೆ. ಇದು ಚೆನ್ನೈ ಸೂಪರ್ ಕಿಂಗ್ಸ್ ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್, ಆಕಾಶ್ ಚೋಪ್ರಾ ಅವರು ಒಂದು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮೋಸ್ಟ್ ಸಕ್ಸಸ್ಫುಲ್ ಟೀಮ್ಸ್ IPL 2021 ಇಂದ IPL 2026 ವರೆಗೂ ಯಾವ ಟೀಮ್ಗೆ ಯಾವ ರ್ಯಾಂಕಿಂಗ್ ನ ಕೊಟ್ಟಿದ್ದಾರೆ ಗೊತ್ತಾ? ನಂಬರ್ 1 ಟೀಮ್ ಬಗ್ಗೆ ಕೇಳಿದ್ರೆ ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಶಾಕ್ ಆಗ್ತೀರಾ. ಸೊ ಹಾಗಾದ್ರೆ ನಾವು ನಂಬರ್ 10 ಇಂದ ಸ್ಟಾರ್ಟ್ ಮಾಡೋಣ. ಆಕಾಶ್ ಚೋಪ್ರಾ ಪಿಕ್ಸ್ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ಸ್ ಆಫ್ IPL 2021 ಟು IPL 2026. ಸೊ ಹಾಗಾದ್ರೆ ನಂಬರ್ 10 ರ್ಯಾಂಕಿಂಗ್ ಟೀಮ್ ಯಾವುದು ಗೊತ್ತಾ? ಅದೇ 5 ಟೈಮ್ ಚಾಂಪಿಯನ್ ಆಗಿರುವಂತಹ ಮೈಟಿ ಮುಂಬೈ ಇಂಡಿಯನ್ಸ್. ಸೊ ಮುಂಬೈಗೆ ಬರೋಬ್ಬರಿ ನಂಬರ್ 10 ರ್ಯಾಂಕಿಂಗ್ ನ ಕೊಟ್ಟಿದ್ದಾರೆ ಆಕಾಶ್ ಚೋಪ್ರಾ ಅವರು. ಅಂದ್ರೆ ಲಾಸ್ಟ್ ಪ್ಲೇಸ್ಗೆ ಮುಂಬೈನ ಪಿಕ್ ಮಾಡಿದ್ದಾರೆ. ಹೌದು, ಡಿಸರ್ವ್ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಈ ಒಂದು ಪ್ಲೇಸ್. ಯಾಕಂದ್ರೆ IPL 2021 ಇಂದ IPL 2026 ವರೆಗೂ ಯಾವುದೇ ರೀತಿಯಾದ ಅವರು ಟ್ರೋಫಿ ವಿನ್ ಆಗಿಲ್ಲ, ಅಂತ ಪರಿ ಅಚೀವ್ಮೆಂಟ್ಸ್ ಏನು ಮಾಡಿಲ್ಲ. ನೆಕ್ಸ್ಟ್ ನಂಬರ್ 9 ಅಲ್ಲಿ SRH ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ಅನ್ನು ಪಿಕ್ ಮಾಡಿದೆ. ಟೀಮ್ ಮಾತ್ರ ಬೆಂಕಿ ಇದೆ, ಪ್ಲೇಯಿಂಗ್ 11 ಕ್ರ್ಯಾಕಿಂಗ್ ಇರುತ್ತೆ, ಬಟ್ ಬಾಲಿಂಗ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಇದೆ. ಸೊ ಅದೇ ಒಂದು ವ್ಯೂನ ಮೇಲೆ SRH ಆ ಒಂದು ಟ್ರೋಫಿನ ಗೆಲ್ಲೋಕೆ ಆಗ್ತಾ ಇಲ್ಲ. ನೆಕ್ಸ್ಟ್ ನಂಬರ್ 8 ಅಲ್ಲಿ ಪಂಜಾಬ್ ಕಿಂಗ್ಸ್ ಟೀಮ್ ಅನ್ನು ಪಿಕ್ ಮಾಡಿದ್ದಾರೆ. ಪಂಜಾಬ್ ಕಿಂಗ್ಸ್ ಈ ಒಂದು ಸೈಕಲ್ ಅಲ್ಲಿ 2025 ಅಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ಕೊಟ್ಟು ಫೈನಲ್ಗೆ ಕ್ವಾಲಿಫೈ ಆಗಿದ್ರು. ಲಾಸ್ಟ್ ಇಯರ್
ಫೈನಲ್ಗೆ ಕ್ವಾಲಿಫೈ ಆಗುವಂತಹ ಎಲ್ಲಾ ಕ್ಯಾಲಿಬರ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಪಂಜಾಬ್ ಕಿಂಗ್ಸ್ ಅವರು ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟರು ಸೆಕೆಂಡ್ ಹಾಫ್ ಅಲ್ಲಿ. ನೆಕ್ಸ್ಟ್ ನಂಬರ್ 7 ಅಲ್ಲಿ ಲಕ್ನೋ ಸೂಪರ್ ಜೈಂಟ್. LSG ಟೀಮು ಸ್ಟಾರ್ಟಿಂಗು ಯಾವಾಗಲಿ ಗೌತಮ್ ಗಂಭೀರ್ ಇದ್ರು ಆ ಟೈಮಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು ಅಂಡ್ ಆಂಡಿ ಫ್ಲವರ್ ಹೆಡ್ ಕೋಚ್ ಆಗಿ ಇದ್ದಾಗ. ಬಟ್ ಯಾವಾಗ ಆಂಡಿ ಫ್ಲವರ್ ಮತ್ತು ಗೌತಮ್ ಗಂಭೀರ್ ಬೇರೆ ಕಡೆ ಹೋದ್ರು ಅವಾಗಲಂತ ಲಕ್ನೋ ಸೂಪರ್ ಜೈಂಟ್ ನಾಟ್ ಅಪ್ ಇದು ಮಾರ್ಕ್. ನೆಕ್ಸ್ಟ್ ನಂಬರ್ 7 ಅಲ್ಲಿ ಅಗೇನ್ 5 ಟೈಮ್ ಚಾಂಪಿಯನ್ ಆಗಿರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್. ಸೊ CSK ಈ ಒಂದು ಸೈಕಲ್ ಅಲ್ಲಿ 21 to 26 ಅಲ್ಲಿ ಬರೋಬ್ಬರಿ 2 ಕಪ್ ಅನ್ನು ವಿನ್ ಆಗಿದ್ದಾರೆ, 21 and 23 ಅಲ್ಲಿ. ಬಟ್ ಅದು ಬಿಟ್ರೆ ಲಾಸ್ಟ್ ಫ್ಯೂ ಅವರ್ಸ್ ಇಂದ ಟೀಮು ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಅದೇ ಆ ಒಂದು ಟ್ರಾನ್ಸಾಕ್ಷನ್ ಪೇಸ್ ಅಲ್ಲಿ ಇದೆ ಚೆನ್ನೈ ಸೂಪರ್ ಕಿಂಗ್ಸ್. ಹೆಂಗು ಪ್ಲೇಯರ್ಸ್ಗೆ ಚಾನ್ಸ್ ಎಲ್ಲ ಕೊಡ್ತಾ ಇದೆ, ಬಟ್ ಪ್ಲೇಯಿಂಗ್ 11 ಸೆಟ್ ಮಾಡೋಕ್ಕಾಗ್ತಿಲ್ಲ. ಮಿನಿ ಆಕ್ಷನ್ ಮತ್ತು ಆ ಒಂದು ಮೆಗಾ ಆಕ್ಷನ್ ಅಲ್ಲಿ ಸರಿಯಾದ ಪ್ಲೇಯರ್ಸ್ ನ ಬೈ ಮಾಡೋಕ್ಕಾಗ್ತಿಲ್ಲ. ಬಟ್ ನೋಡಮ್ಮ ದಿಸ್ ಇಯರ್ ಹೌ CSK ವಿಲ್ ಟರ್ನಿಂಗ್ ಔಟ್. ನೆಕ್ಸ್ಟ್ ನಂಬರ್ 5 ಅಲ್ಲಿ KKR ಕಲ್ಕತ್ತಾ ನೈಟ್ ರೈಡರ್ಸ್ 2024 ಅಲ್ಲಿ ಚಾಂಪಿಯನ್ ಆಗಿದ್ದಾರೆ. ಟೀಮ್ ಕೂಡ ಸಾಲಿಡ್ ಇದೆ, ಬಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಅಷ್ಟೇ. ನೆಕ್ಸ್ಟ್ ನಂಬರ್ 4 ಅಲ್ಲಿ ರಾಜಸ್ಥಾನ್ ರಾಯಲ್ಸ್. ಸರ್ಪ್ರೈಸ್ ಇದು. ನಂಬರ್ 4 ಅಲ್ಲಿ ಯಾಕೆ ಆಕಾಶ್ ಚೋಪ್ರಾ ಅವರ ಟೀಮ್ ಅನ್ನು ಪಿಕ್ ಮಾಡಿದ್ರೆ ಗೊತ್ತಿಲ್ಲ. ಮೇ ಬಿ ಇಲ್ಲಿ ವೈಭವ್ ಸೂರ್ಯವಂಶಿ ಅವರ ಪರ್ಫಾರ್ಮೆನ್ಸ್ ನೋಡಿ ಕೇಸಿ ಆಕಾಶ್ ಚೋಪ್ರಾ ಅವರು ನಂಬರ್ 4 ಪ್ಲೇಸ್ ಅನ್ನು ಕೊಟ್ಟಿದ್ದಾರೆ RRಗೆ ಅಂತ ಅನಿಸ್ತದೆ. ನೆಕ್ಸ್ಟ್ ನಂಬರ್ 3 ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್. ಇದು ಕೂಡ ಸರ್ಪ್ರೈಸಿಂಗ್ ಪಿಕ್ ನನಗೆ. DC ಅವರು ಕಪ್ಪು ವಿನ್ ಆಗಿಲ್ಲ ಈ ಒಂದು ಸೈಕಲ್ ಅಲ್ಲಿ, ಬಟ್ ಸ್ಟಿಲ್ DCಗೆ ನಂಬರ್ 3 ಪ್ಲೇಸ್ ಅನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಂಬರ್ 2 ಅಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಟೀಮ್ ಅನ್ನು ಪಿಕ್ ಮಾಡಿದ್ದಾರೆ. ಸೊ ಯಾವಾಗ ಒಂದು 2024 ಅಲ್ಲಿ ಒಂಥರ RCB ಒಂದು ಹೊಸ ಮೈಂಡ್ ಸೆಟ್ ಚೇಂಜ್ ಮಾಡಿದ್ರು. ಅಲ್ಲಿಂದ RCB ಟೀಮು ಹಿಂದಕ್ಕೆ ತಿರುಗಿ ನೋಡಿಲ್ಲ. 24 ಸೂಪರ್ ಪರ್ಫಾರ್ಮೆನ್ಸ್, 25 ಅಲ್ಲಿ ಕಪ್ಪು, 26 ಅಲ್ಲಿ ಕಪ್ಪು, ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗಿದ್ದಾರೆ. ಬಟ್ ಸ್ಟಿಲ್ ಯಾಕೆ ಆಕಾಶ್ ಚೋಪ್ರಾ ನಂಬರ್ 2 ಪ್ಲೇಸ್ ಅನ್ನು ಕೊಟ್ಟಿದ್ದಾರೆ ಐಡಿಯಾ ಇಲ್ಲ. ನನ್ನ ಪ್ರಕಾರ ನಂಬರ್ 1 ಪ್ಲೇಸ್ ಅನ್ನು RCB ಟೀಮ್ ಡಿಸರ್ವ್ ಮಾಡುತ್ತೆ. ನಂಬರ್ 1 ಯಾರಪ್ಪ ಅಂದ್ರೆ ಗುಜರಾತ್ ಟೈಟಾನ್ಸ್. ಓಕೆ, GT ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ 2022 ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಚಾಂಪಿಯನ್. ನೆಕ್ಸ್ಟ್ 2023 ಅಲ್ಲಿ ರನ್ನರ್ ಅಪ್, ಆಲ್ಮೋಸ್ಟ್ ಅದು ಕೂಡ ಚಾಂಪಿಯನ್ ಆಗುವ ಚಾನ್ಸ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ CSK ಟೀಮ್ ವಿನ್ ಆಯ್ತು. ಈಗ ನನ್ನ ಪ್ರಕಾರ ನೋಡ್ರಪ್ಪ, RCB ಟೀಮ್ ನಂಬರ್ 1, ನಂಬರ್ 2 ಅಲ್ಲಿ ಗುಜರಾತ್ ಟೈಟನ್ಸ್ ಇಟ್ಟರೆ ಬೆಸ್ಟ್ ಆಗ್ತಾ ಇತ್ತು. ಸೊ ನೀವೇನಂತರ ನಿಮ್ಮ ಒಪಿನಿಯನ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಪ್ರಕಾರ ಮೋಸ್ಟ್ ಸಕ್ಸಸ್ಫುಲ್ IPL ಟೀಮು ಯಾವುದು? ನಂಬರ್ 10 ಯಾವುದು, ನಂಬರ್ 9 ಯಾವುದು, ನಂಬರ್ 8 ಯಾವುದು, ನಂಬರ್ 1 ಯಾವುದು, ನಂಬರ್ 2 ಯಾವುದು, ನಂಬರ್ 3 ಯಾವುದು? ಅದನ್ನ ನೀವು ಪಿಕ್ ಮಾಡಿ ವಿತ್ ಜೆನ್ಯೂನ್ ರೀಸನ್ ಮೇಲೆ. ನೋಡಮ್ಮ ಯಾರೆಲ್ಲ IPL ಫ್ಯಾನ್ಸ್ ಯಾವ ಟೀಮ್ಗೆ ಯಾವ ರ್ಯಾಂಕಿಂಗ್ ನ ಕೊಡ್ತಿರಂದ್ರೆ, ಸೊ ಬೇಗ ಬೇಗ ತಪ್ಪದೆ ಕಮೆಂಟ್ಸ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಸೊ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಒಂದೇ ಒಂದು ಲೈಕ್, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಸೊ ಬೇಗ ಬೇಗ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ. ಸೊ ಬೇಗ 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 ಹೋಗಿ ಜಾಯ್ನ್ ಆಗಿ. ಯಾಕಂದ್ರೆ ರಿಡೆಂಪ್ಷನ್, ಮಿನಿ ಆಕ್ಷನ್ ಮತ್ತು ಟ್ರಯಲ್ಸು ಸಾಕಷ್ಟು ಇನ್ಫಾರ್ಮೇಶನ್ ಬರ್ತಾನೆ ಇದೆ. ಸೊ ಮೇ ಬಿ ನನಗೆ ಇನ್ನೊಂದು ಫ್ಯೂ ವೀಕ್ಸ್ ಅಲ್ಲಿ ಆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಯಾವ ಟೀಮು ಯಾವ ಪ್ಲೇಯರ್ಸ್ಗೆ ಟ್ರಯಲ್ಸ್ಗೆ ಇನ್ವೈಟಿವ್ ಮಾಡಿದ್ದಾರೆ ಅಂತೇಳಿ ಎಲ್ಲ ಇನ್ಫಾರ್ಮೇಶನ್ ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಬೇಗ ಜಾಯ್ನ್ ಆಗಿ. ಈ ಒಂದು ಅಪ್ಡೇಟ್ ನಲ್ಲಿ ಏನಾದರೂ ಡೌಟ್ ಇದಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಬೇಗ ನಿಮ್ಮ ಡೌಟ್ಸ್ನ ಕಮೆಂಟ್ಸ್ ಮಾಡ್ರಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.